स्वागत है आपका बी न्यूज नेशन में। मैं हूं आबिद हुसैन शेख। कर्नाटक रक्षण वेदी के पदाधिकारियों का केस कोर्ट से खारिज। कर्नाटक रक्षण वेदी के राज्य भर में सरकार के खिलाफ, भ्रष्टाचारी अधिकारियों के खिलाफ, सामान्य नागरिकों के हितों और सुरक्षा, कन्नड़ा भाषा के हित में अपने कामकाज को छोड़कर कई आंदोलन करते आ रही है, जिसकी वजह से उन पर कई मुकदमे हुए हैं और कई बार ये जेल भी जा चुके हैं। उसी तरह 2009 में रेलवे विभाग ने केंद्र सरकार द्वारा यूपीएससी और रेलवे बोर्ड द्वारा चलाए जाने वाले परीक्षाओं में कर्नाटक के विद्यार्थियों को अधिक महत्व देने की मनवी देने बीजापुर रेलवे विभाग के पास गए 5 पदाधिकारियों पर रेल रोकने का आरोप लगाकर उनको जेल भेज दिया था। आज जेएमएफसी कोर्ट ने 5 आरोपियों को सबूत न होने की वजह से इन्हें बाइज्जत बरी कर दिया है, कहा एडवोकेट रघुनंदन पांडे ने। इस मौके पर फयाज कलादगी, शेषराव माने और कई पदाधिकारी मौजूद रहे। ಎಲ್ಲ ಬಿಜಾಪುರ ನಾಗರಿಕರಿಗೆ ಧನ್ಯವಾದಗಳು। ಈ ದಿವಸ ಈ ಪ್ರೆಸ್ ಮೀಟ್ ಮಾಡೋದು ಉದ್ದೇಶ ಕಾರಣ ಏನಪ್ಪ ಅಂದ್ರೆ, ಬಿಜಾಪುರದಲ್ಲಿ ಭಾಳ ವರ್ಷದಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಹೋರಾಟ ಮಾಡಿ ಸಾಕಷ್ಟು ಬಿಜಾಪುರದಲ್ಲಿ ಅಭಿವೃದ್ಧಿ ಬೆಳವಣಿಗೆಗಳು ಮಾಡಿದ್ದಾರೆ। ಕನ್ನಡ ಸಲುವಾಗಿ ಕನ್ನಡಗರಿಗೋಸ್ಕರಾಗಿ ಭಾಳಷ್ಟು ಅವರು ತಮ್ಮ ವೈಯಕ್ತಿಕವಾದಂಥ ಕೆಲಸಗಳು ಬಿಟ್ಟು, ವ್ಯಾಪಾರ ಉದ್ಯೋಗ ಎಲ್ಲ ಬಿಟ್ಟು ಎಲ್ಲ ಬಿಜಾಪುರ ಕರ್ನಾಟಕ ಇಡೀ ನಾಗರಿಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅವ್ರು ಯಾವತ್ತೂ ರಾತ್ರಿ ಹಗಲು ಅವ್ರು ಹೋರಾಟ ಮಾಡ್ಕೋತ ಬಂದಿದ್ದರು। ಬಟ್ ಏನಾಗಿತ್ತು ಅಂದರೆ, ಬಿಜಾಪುರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಒಂದು ಅಂಕೆ ಸಂಖ್ಯೆಗೋಸ್ಕರ ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿ ಬೇರೆ ಫಿರ್ಯಾದಿದಾರಿಗೆ ಯಾವುದೇ ಕಾರಣ ಉದ್ದೇಶ ಇರಲಾರದೆ ಇವ್ರ ಮೇಲೆ ಸಾಕಷ್ಟು ಪ್ರಕರಣಗಳನ್ನು ದಾಖಲಿಸಿದ್ರು। ಸುಮಾರು ಇವರು ಎಲ್ಲರೂ 15 ವರ್ಷಗಳಿಂದ ಇವರು ಹೋರಾಡ್ತಾ ಇದ್ದಾರೆ। ಎಷ್ಟು ಪ್ರಕರಣಗಳು ಆದರೂ ಕೂಡ ಇವರು ತಮ್ಮ ಸ್ಥೈರ್ಯ ಬಿಡದೆ ಒಂದು ನಿಷ್ಠಾವಂತದಿಂದ, ಒಂದು ನಿಸ್ವಾರ್ಥದಿಂದ ಹೋರಾಡ್ಕೋತ ನಮ್ಮ ಜನರಿಗೆ ಅಪರೋಕ್ಷವಾಗಿ ಏನು ಸೌಲಭ್ಯಗಳು ಕೊಡಿಸಬೇಕು, ಸರ್ಕಾರದಿಂದ ಏನು ಸಿಗಬೇಕು ಎಲ್ಲವನ್ನು ಕೊಡಿಸಿಕೊಟ್ಟಿದ್ದಾರೆ। ಬಟ್ ಅದು ಯಾರಿಗೂ ಕಾಣ್ತಾ ಇಲ್ಲ। ಬಟ್ ಇವರು ಮಾಡಿದಂಥ ಕೆಲಸಕ್ಕೆ ಪ್ರತಿಭಟನೆ ಅಷ್ಟೇ ಕಂಡು ಬರ್ತದೆ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಇಲಾಖೆಗೆ। ಆದ ಕಾರಣ ಇವರ ಮೇಲೆ ಸಾಕಷ್ಟು ಕೇಸುಗಳಾಗಿದ್ದವು। ಇವು ಸಾಕಷ್ಟು ಕೇಸುಗಳಲ್ಲಿ ಕೋರ್ಟ್ ಮಾನ್ಯ ನ್ಯಾಯಾಲಯ ಅವರಿಗೆ ಬಿಡುಗಡೆ ಮಾಡಿದೆ। ಇದೇ ರೀತಿ ನಮ್ಮ ರೈಲ್ವೆ ಇಲಾಖೆಯವರು, ಕರ್ನಾಟಕ ರಕ್ಷಣಾ ವೇದಿಕೆದವರಿಗೆ, ಕನ್ನಡದವರಿಗೆ ಯಾವುದೇ ಆದ್ಯತೆ ನೀಡದೆ ಕೇಂದ್ರೀಯದಲ್ಲಿ UPS ಎಕ್ಸಾಮ್ಸ್ ಆಗಲಿ, ರೈಲ್ವೆ ಬೋರ್ಡ್ ಆಗಲಿ, ಯಾವೇ ಎಕ್ಸಾಮ್ಗಳಿಗೆ ಕರ್ನಾಟಕ ಜನರು ಎಷ್ಟು ಪಾಪರೆಲ್ಲ ಕಷ್ಟಪಟ್ಟು ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಪೋಸ್ಟಲ್ ಆರ್ಡರ್ ತೊಗೊಂಡು ತಮ್ಮೆಲ್ಲ ಕಲಿತಿದ್ದೆಲ್ಲ ಸರ್ಟಿಫಿಕೇಟ್ಗಳನ್ನು ಹಚ್ಚಿದರೂ ಕೂಡ ಅವರಿಗೆ ಯಾವುದೇ ಆದ್ಯತೆ ಕೊಡ್ತಾ ಇದ್ದಿದ್ದಿಲ್ಲ। ಸೊ ಈ ರೀತಿ ಅವರು ಕರ್ನಾಟಕದಲ್ಲಿ ಬಿಜಾಪುರದಲ್ಲಿ 14/2/2009 ಹೋರಾಟ ಮಾಡಿ ರೈಲ್ವೆ ಅಂತ ಮಾಡಿದ್ದಿಲ್ಲ। ಅಲ್ಲ, ರೈಲ್ವೆ ಇಲಾಖೆಗೆ ಹೋಗಿ ಇದರ ಬಗ್ಗೆ ಅವರಿಗೆ ಅರ್ಜಿ ಸಲ್ಲಿಸಿ ಮೇಲಾಧಿಕಾರಿಗಳಿಗೆ ತಿಳಿಸ್ರಿ, ಆಮೇಲೆ ಎಲ್ಲ ನೀವು ಎಕ್ಸಾಮ್ಸ್ ಎಲ್ಲ ನೀವೇ ಕಂಡಕ್ಟ್ ಮಾಡ್ತೀರಿ, ದಯವಿಟ್ಟು ನಮ್ಮ ಕರ್ನಾಟಕದವರೆಗೂ ಒಂದು ಆದ್ಯತೆ ಕೊಡ್ರಿ ಅಂತ ಕೇಳಿದರು। ಅವ್ರ ಅಧಿಕಾರಿಗಳು ನಾಳೆ ನಮ್ಮದೆಲ್ಲ ಹೊರಗೆ ಬೀಳ್ತದೆ ಬಾರಪ್ಪ ಅಂಥೇಳಿ ಇವ್ರ ಮೇಲೆ ಒಂದು ಸುಳ್ಳು ಅಪರಾಧವನ್ನು ಹಚ್ಚಿ, ಯಾವುದೋ ಒಂದು ಫೋಟೋ ಹಚ್ಚಿ ಇವ್ರ ಮೇಲೆ ಅಪರಾಧಗಳನ್ನು ಹಾಕಿದರು। ಕಲಮ 146, 147 ಮತ್ತು 174 ರೈಲ್ವೆ ಕಾಯ್ದೆ 2003 ಪ್ರಕಾರ ಇವ್ರ ಮೇಲೆ 2009 ಹಾಕಿದರು। ನಂತರ ಅವರು ಕೋರ್ಟಿನ ಅರೆಸ್ಟ್ ಮಾಡ್ಕೊಂಬಂದ್ರೆ ಜೈಲಿನಲ್ಲಿ ಬಿದ್ದರು 2-3 ದಿವಸ, ನಂತರ ಜಾಮೀನು ಆಯಿತು। ಸೊ ಈಗ 2019 1/10/2019 ಇವತ್ತಿನ ದಿವಸ ಕೋರ್ಟು ಯಾವುದೇ ಸಾಕ್ಷಿ ಪುರಾವೆಗಳು ಇರದದ್ದೇ ಅವ್ರ ಮೇಲೆ ನೀವು ಕೇಸ್ ಹಾಕಿದ್ರಿ, ಯಾವ ಸಾಕ್ಷಿಗಳು ಸರಿಯಾಗಿ ಹೇಳಾರ್ದಕ್ಕೆ, ಸಾಕ್ಷಿಗಳು ಇರಲಾರ್ದಕ್ಕೆ ಇವತ್ತು ಬಿಡುಗಡೆ ಆಗಿದೆ ಇವರೆಲ್ಲರಿಗೆ। ಪ್ರಕರಣದ ಸಂಖ್ಯೆ 2043, 2010 ಕೋರ್ಟು ಸಂಜ್ಞಾನ ತಗೊಂಡು ಆರೋಪಿತರುಗಳ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಕ್ಕೆ ಆ ದಿವಸ ಕೇಸ್ ಸ್ಟಾರ್ಟ್ ಆಯಿತು। ಅದು JMFC 3ನೇ ನ್ಯಾಯಾಲಯದಲ್ಲಿ ನಡೀತಾ ಇತ್ತು। ಮಾನ್ಯ ನ್ಯಾಯಾಲಯವು ನ್ಯಾಯಾಧೀಶರು ಆರೋಪಿತರಿಗೆ ಎಲ್ಲ ಇದರಿಂದ ಮುಕ್ತಗೊಳಿಸಿದ್ದಾರೆ। ಅವ್ರ ಮೇಲೆ ಯಾವ ಅಪವಾದಗಳನ್ನು ಸಾಬೀತುಪಡಿಸಿಲ್ಲ ಅಂಥೇಳಿ ಮುಗಿಸ್ತೀವಿ ನಾವು। ಧನ್ಯವಾದಗಳು। 5 ಮಂದಿ ಮೇಲೆ ಕೇಸ್ ಮಾಡಿದ್ದೆ ನಾನು, ರಘುನಂದನ್ ಕೆ ಪಾಂಡೆ ಅಂತ ವಕೀಲ। ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹಲವಾರು ಹೋರಾಟಗಳನ್ನು ಬಿಜಾಪುರ ನಗರದಲ್ಲಿ ನಾವು ಮಾಡಿದ್ವಿ। ಅದರಲ್ಲಿ ಮಿಟ್ರ್ ಗೇಜ್ ಇದ್ದದ್ದು ಬ್ರಾಡ್ ಗೇಜ್ ಆಗಬೇಕು ಅಂತಕ್ಕಂಥದ್ದು ಒಂದು ಹೋರಾಟ, ಮತ್ತು ಕನ್ನಡಿಗರಿಗೆ ಅನ್ಯಾಯ ಆಗಿದೆ, ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ಹೋರಾಟದ ಮೂಲಕ ಸಾಕಷ್ಟು ನಾವು ರೈಲ್ವೆ ಇಲಾಖೆಗೆ ಮನವಿ ಮಾಡಿದ್ರು ಕೂಡ ಅವರು ನಮ್ಮ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಜಾರಿ ಮಾಡಿ ನಮ್ಮ ಮೇಲೆ ಪ್ರಕರಣಗಳನ್ನು ದಾಖಲೆ ಮಾಡಿ 15-20 ಕೇಸುಗಳನ್ನು ನಮ್ಮ ಸಂಜು ಕರ್ಪೂರ್ಮಠ್ ಅವರು, ಫಯಾಜ್ ಗಲಾದಿಗೆ ಅವರು, ಮೃತ್ಯುಂಜಯ ಹಿರೇಮಠ್ ಮತ್ತು ಸಾಹೇಬಣ್ಣ ಮಡಿವಾಳ ಅವರು, ಸುರೇಶ್ ಭಜಂತ್ರಿ ಅವರು
ಇದೇ ರೀತಿಯಾಗಿ ಇನ್ನೊಂದು ವಿಶ್ವನಾಥ ಬಾವಿ, ಮಲ್ಲಮ್ಮ ಯಳವಾರ್, ಲಕ್ಷ್ಮೀ ದೇಸಾಯಿ, ಹಲವಾರು ಎಲ್ಲ ಬಿಜಾಪುರ ನಗರದ ಗಣ್ಯಮಾನ್ಯರೆಲ್ಲ ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಿದ್ದಕ್ಕೆ ಒಂದು ಬ್ರಾಡ್ಗೇಜ್ ಆಗಿದೆ ಅಂತಕ್ಕಂಥ ಒಂದು ಆನಂದ ನಮಗೆ ಆಗ್ತಾಯಿದೆ. ಅದರ ರಘುನಂದನ ಪಾಂಡೆಯವರು, ಬಿಜಾಪುರದ ಖ್ಯಾತ ವಕೀಲರು ರಘುನಂದನ ಪಾಂಡೆಯವರು ನಮ್ಮ 20-30 ಕೇಸ್ ಇದ್ದರೂ ಕೂಡ ಅವುಗಳನ್ನು ಉಚಿತವಾಗಿ ನಮಗೆ ನೆರವು ಮಾಡಿಕೊಟ್ಟಿರ್ತಕ್ಕಂಥ ಆ ವಕೀಲರಿಗೆ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೂಡ ಇವತ್ತು ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಬಿಜಾಪುರದ ಹಲವಾರು ಹೋರಾಟಗಳು ಇವತ್ತು ಯೂನಿವರ್ಸಿಟಿ ಆಗಿರ್ಬೋದು, ಅಲ್ಲಿ 170 ಮಂದಿಗೆ ಏನದ ದಿನಗೂಲಿ ಮಾಡ್ತಕ್ಕಂಥವ್ರಿಗೆ ಏನದ ಇವತ್ತು ಕಾಯಂ ಆಗಿದ್ದಾರೆ. ಅವತ್ತು ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ. ಮತ್ತು ನಮ್ಮೆಲ್ಲ ಭಾಳ ಅದಾವೆ, ಹೇಳ್ಕೊಳಿಕ್ಕೆ ಆಗೋದಿಲ್ಲ. 15 ವರ್ಷದ ಹೋರಾಟದಲ್ಲಿ ನಾವು ಮಾಡಿರ್ತಕ್ಕಂಥ ಹೋರಾಟ ಅದು ಯಶಸ್ವಿಯಾಗಿದೆ. ಇವತ್ತು ನ್ಯಾಯಾಲಯ ನಮಗೆ ಬಿಡುಗಡೆ ಮಾಡಿದೆ. ನಾವೆಲ್ಲರೂ ಸೇರಿಕೊಂಡು ಇವತ್ತೇನದ ನಾವು ವಕೀಲರಿಗೆ ನಾವು ಧನ್ಯವಾದಗಳನ್ನ ಹೇಳೋದ್ರ ಮೂಲಕ ನ್ಯಾಯಾಲಯಕ್ಕೂ ಕೂಡ ನಾವು ಒಂದು ನಮಸ್ಕಾರವನ್ನು ತಿಳಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಶೇಷರಾವ್ ಮಾನೆ, ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर एसएमपी केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।